ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2024 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತ ಕ್ವಶನ್ ನಂಬರ್ 11 ಏನಿದೆ, ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಬನ್ನಿ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಕ್ವಶನ್ ನಂಬರ್ 11 2024 ಕ್ವಶನ್ ಪೇಪರ್ ಇನ್ಕಮ್ ಟ್ಯಾಕ್ಸ್ 2 ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಅಪ್ಲಿಕಬಲ್ ಆಗ್ತಕ್ಕಂಥ ಕ್ವಶನ್ ಪೇಪರ್ ಇದು. ಏನ್ ಹೇಳಿದೆ ಕ್ವಶನ್ ಅಂತ ಹೇಳಿದ್ರೆ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ವಿವೇಕ್ ರೆಸಿಡೆಂಟ್ ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24. ನೋಡಿ, ಸೊ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರಪ್ಪ ಅಂದ್ರೆ, ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಂತೆ. ಸೊ ಮಿಸ್ಟರ್ ವಿವೇಕ್ಗೆ ಸಂಬಂಧಪಟ್ಟಂತ ಇನ್ಕಮ್ಸ್ ಅನ್ನ ಇನ್ಫಾರ್ಮೇಶನ್ಸ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅಸೆಸ್ಮೆಂಟ್ ಇಯರ್ 23-24ಗೆ ಸಂಬಂಧಪಟ್ಟಂತ ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ನೋಡಿ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಾಂಪ್ಯೂಟೆಡ್ ಅಂತ ಹೇಳಿದ್ದಾರೆ 1,20,000. ಅಂದ್ರೆ ಅವರೇ ಕಾಂಪ್ಯೂಟ್ ಮಾಡಿರ್ತಕ್ಕಂಥ ರೆಂಟ್ ಇದು. ಸೊ ಅವರೇ ಹೌಸ್ ಪ್ರಾಪರ್ಟಿ ಏನಿದೆ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ಬಂದಿರತಕ್ಕಂಥದ್ದು ಕಾಂಪ್ಯೂಟ್ ಮಾಡಿದ್ದಾರೆ 1,20,000 ಇದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅವ್ರು ಹೇಳಿದ್ದಾರೆ ಕಾಂಪ್ಯೂಟೆಡ್ ಅಂತ ಹೇಳಿದ್ದಾರೆ, ಅವರೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೂಡ ಕ್ಯಾಲ್ಕುಲೇಟ್ ಮಾಡೇ ಕೊಟ್ಟಿದ್ದಾರೆ, 3,50,000 ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಸ್ಯಾಲರಿ ಕಾಂಪ್ಯೂಟೆಡ್ ಅಂತ ಹೇಳಿದ್ದಾರೆ, ಆಲ್ರೆಡಿ ದಿಸ್ ಇಸ್ ಆಲ್ಸೋ ಕ್ಯಾಲ್ಕುಲೇಟೆಡ್ ಇನ್ ದಿ ಕ್ವಶನ್ ಓನ್ಲಿ ಡೈರೆಕ್ಟ್ಲಿ. 5,10,000 rupees ಇಸ್ ಗಿವನ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಅದರ್ ಸೋರ್ಸ್ ಇಂದ ನಮಗೆ 1,92,000 ಇನ್ಕಮ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾಲ್ಕು ಕೂಡ ಇನ್ಕಮ್ಸ್ ಎಲ್ಲೆಲ್ಲಿಂದ ಬಂದಿದೆ ಅಂತ ಹೇಳಿದ್ದಾರೆ, ಅವರೇ ಕಾಂಪ್ಯೂಟ್ ಮಾಡೇ ಕೊಟ್ಬಿಟ್ಟಿದ್ದಾರೆ. ಸೊ ಈ ಮೇಕ್ಸ್ ದಿ ಪೇಮೆಂಟ್ ಟುವರ್ಡ್ಸ್, ಇನ್ ದ ಸೆನ್ಸ್ ನಥಿಂಗ್ ಬಟ್ ವಿವೇಕ್ ಆಲ್ಸೋ ಮೇಕ್ ಸರ್ಟೈನ್ ಪೇಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾನೆ. ಸೊ ಟುವರ್ಡ್ಸ್ ಏನೇನಕ್ಕೆ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನೋಡಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾನೆ. ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಎಷ್ಟುವರೆಗೂ ಅವ್ರಿಗೆ ಎಲಿಜಿಬಲ್ ಇದೆಯಪ್ಪ ಅಂತ ಹೇಳಿದ್ರೆ, LIC ಪ್ರೀಮಿಯಂ ಏನಿದೆ ಅಪ್ ಟು ಅಂಡರ್ ಸೆಕ್ಷನ್ 80C ನಲ್ಲಿ, ಅಂಡರ್ ಸೆಕ್ಷನ್ 80C ಪ್ರಕಾರ ಅವರು ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ವರೆಗೂ ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ಅವರು ಏನು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಎಲಿಜಿಬಲ್ ಡಿಡಕ್ಷನ್ಸ್ ಅನ್ನ ಮಾಡಬಹುದು. ಅಂಡ್ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಹೇಳಿದ್ದಾರೆ. ನೋಡಿ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ಕೊಡ್ತಾ ಇರೋದು. ಸೊ ನೀವು ಯಾವುದೇ ನ್ಯಾಷನಲ್ಲು, ಸೆಂಟ್ರಲ್ಲು ಅಥವಾ ಸ್ಟೇಟು, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಎಲಿಜಿಬಲ್. ಫಸ್ಟ್ ಆಫ್ ಆಲ್ ಡೊನೇಷನ್ ಅಂತ ಏನ್ ಕೇಳ್ತೀರಾ, ಡೊನೇಷನ್ ಇಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಬರೋದು ಯಾವ ಅಂಡರ್ ಅಲ್ಲಿ ಬರುತ್ತಪ್ಪ, ಯಾವ ಸೆಕ್ಷನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅಂಡರ್ ಸೆಕ್ಷನ್ 80G ನ ಪ್ರಕಾರ, ಅಂಡರ್ ಸೆಕ್ಷನ್ 80G ನಲ್ಲಿ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಏನ್ ಡೊನೇಷನ್ಸ್ ಕೊಟ್ಟಿದ್ದಾರೆ, ಸೊ ಅದು ಎಲಿಜಿಬಲ್ ಫಾರ್ ಡಿಡಕ್ಷನ್ ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ 80G ನ ಅಂಡರ್ ಡಿಡಕ್ಷನ್ಸ್ ಬರುತ್ತೆ. ಎಷ್ಟಪ್ಪ ಡಿಡಕ್ಷನ್ ತಗೋಬೇಕು ಅಂದ್ರೆ, ಪ್ರೈಮ್ ಮಿನಿಸ್ಟರ್, ನ್ಯಾಷನಲ್, ಸೆಂಟ್ರಲ್ ನೀವೇನೇ ಕೊಡಿ 100% ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಇರುತ್ತೆ. ಅಂಡ್ ಇಂಟ್ರೆಸ್ಟ್ ಆನ್ ಎಜುಕೇಶನಲ್ ಲೋನ್ ಫಾರ್ ಇಸ್ ಸನ್, ನೋಡಿ ಅವರ ಒಂದು ವಿವೇಕ್ ಅವರ ಮಗನ ಎಜುಕೇಶನ್ ಪರ್ಪಸ್ಗೋಸ್ಕರ ಲೋನ್ ಅನ್ನ ತಗೊಂಡಿದ್ದಾರೆ. ಸೊ ಇದೇನು ಎಜುಕೇಶನ್ ಪರ್ಪಸ್ಗೆ ಲೋನ್ ಅನ್ನ ತಗೊಂಡಿದ್ದಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಏನ್ ಕಟ್ತಾ ಇದ್ದಾರೆ, ಇಟ್ ಈಸ್ ಎಂಟೈರ್ ಅಮೌಂಟ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್. ಎಂಟೈರ್ ಅಮೌಂಟ್ ಎಷ್ಟಿದೆಯೋ ಅಷ್ಟು ಕೂಡ ಡಿಡಕ್ಷನ್ಸ್ಗೆ ಬರುತ್ತೆ. ಯಾವ ಸೆಕ್ಷನ್ ಅಲ್ಲಿ ಅಂತ ಹೇಳಿದ್ರೆ, ಅಂಡರ್ ಸೆಕ್ಷನ್ 80E ಪ್ರಕಾರ ಎಂಟೈರ್ ಅಮೌಂಟ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಇದೆ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ 1,50,000 rupees ಇರ್ತಕ್ಕಂಥದ್ದು. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಇಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಪ್ರಕಾರ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ ಎಷ್ಟುವರೆಗೂ ಎಲಿಜಿಬಲ್ ಇದೆಯಪ್ಪ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 25,000 ವರೆಗೂ, ಲೆಸ್ ದ್ಯಾನ್ ಇರೋದು ಇವರಿಗೆ 25,000 ಅಷ್ಟೇ. ಸೊ 25,000 ಅಥವಾ ಅವರು ಏನ್ ಪೇಮೆಂಟ್ ಮಾಡಿದ್ರೆ ಅದರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಡಿಡಕ್ಷನ್ಸ್ಗೆ ಕೊಡಬಹುದು. ಸೊ ಇದು ಒಂದು ಕ್ವಶನ್, ಸಿಂಪಲ್ ಆಗಿರೋ ಕ್ವಶನ್ಸ್ ಅನ್ನೇ ಕೊಟ್ಬಿಟ್ಟಿದ್ದಾರೆ 2024 ಅಲ್ಲಿ. ಸೊ ಬನ್ನಿ ಈ ಒಂದು ಕ್ವಶನ್ಗೆ ನಾವು ಟೋಟಲ್ ಇನ್ಕಮ್ ಅನ್ನ ಆನ್ಸರ್ಸ್ ಮಾಡೋದನ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಕ್ವಶನ್ಗೆ ನೀವು ಹೇಗೆ ಫಾರ್ಮೇಟ್ ಹಾಕೋಬೇಕು, ಯಾವ ತರ ಆನ್ಸರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ವಿವೇಕ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2023-24. ಎರಡು ಕಾಲಮ್ ಇಲ್ಲಿ, ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟ್ ಕಾಲಮ್. ಸೊ ಏನೇನ್ ಇನ್ಕಮ್ ಕೊಟ್ಟಿದ್ದಾನೆ ಒನ್ ಬೈ ಒನ್ ತಗೊಳ್ತಾ ಹೋಗೋಣ. ಫಸ್ಟ್ ಒನ್ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಾಂಪ್ಯೂಟೆಡ್ 1,20,000 ಕೊಟ್ಟಿದ್ದಾರೆ, ದಟ್ ಈಸ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ
ಅವರೇ ಕಾಂಪ್ಯೂಟ್ ಮಾಡಿದ್ದಾರೆ. ಕಾಂಪ್ಯೂಟೆಡ್ ಇನ್ ದ ನಥಿಂಗ್ ಬಟ್ ಅವರೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ನಮಗೆ ರೆಂಟ್ ಇಂದ ಎಷ್ಟು ಹೌಸ್ ಪ್ರಾಪರ್ಟಿಯಿಂದ ಎಷ್ಟು ರೆಂಟ್ ಬಂದಿದೆ ಅಂತ ಕೊಟ್ಟಿರೋದು. ಸೊ 1,20,000 ಬಂದಿರತಕ್ಕಂಥದ್ದು. ಸೊ ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ದಟ್ ಈಸ್ ಆಲ್ಸೋ ಕಾಂಪ್ಯೂಟೆಡ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಸ್ನೆಸ್ ಇಂದ ಇನ್ಕಮ್ ಬಂದಿದೆ. ಸೊ ಅದನ್ನ ಕೂಡ ಆಲ್ರೆಡಿ ಕಾಂಪ್ಯೂಟ್ ಮಾಡಿದ್ದಾರೆ. ದಟ್ ಈಸ್ ಕಾಂಪ್ಯೂಟೆಡ್ ಬಿಸ್ನೆಸ್ ಇನ್ಕಮ್ ಅಂತ ಕರೀತಾ ಹೋಗ್ತೀವಿ. ಎಷ್ಟಪ್ಪ ಅಂದ್ರೆ 3,50,000 ಕಾಂಪ್ಯೂಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ದೆನ್ ಥರ್ಡ್ ಒನ್ ಬಂದು ಇನ್ಕಮ್ ಫ್ರಮ್ ಸ್ಯಾಲರಿ ದಟ್ ಈಸ್ ಆಲ್ಸೋ ಆಲ್ರೆಡಿ ಕಾಂಪ್ಯೂಟೆಡ್. ಸೊ ಇನ್ಕಮ್ ಫ್ರಮ್ ಸ್ಯಾಲರಿಯಿಂದ ಎಷ್ಟು ಇನ್ಕಮ್ ಇದೆ ಅಂತ ಹೇಳ್ಬಿಟ್ಟು ಅವರೇ ಕಾಂಪ್ಯೂಟ್ ಮಾಡಿದ್ದಾರೆ. ದಟ್ ಈಸ್ ಕಾಂಪ್ಯೂಟೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿತೀವಿ. 5,10,000 ಇಸ್ ಕಾಂಪ್ಯೂಟೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ. ದೆನ್ ನಾಲ್ಕನೇ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಾಲ್ಕನೇ ಇನ್ಕಮ್ ಎಲ್ಲಿಂದ ಬಂದಿದೆಯಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳಿದ್ದಾರೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂದ್ರೆ 1,92,000 ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ. ಸೊ ಇನ್ಯಾವ್ದನ್ನ ಕ್ವಶನ್ ಅಲ್ಲಿ ಇನ್ಕಮ್ಸ್ ಇದೆಯಾ ಅಂದ್ರೆ ಇಲ್ಲ. ಸೊ ಯಾವ್ದಾದ್ರು ಇದ್ರೆ ನೀವು ತಗೋಬೇಕಾಗುತ್ತೆ. ಸೊ ಕ್ವಶನ್ ಪೂರ ನೋಡಿದ್ರೆ ಇಷ್ಟು 4 ಕೂಡ ಇನ್ಕಮ್ ಇದೆ. ಇನ್ನ ಮಿಕ್ಕಿರೋ ಐಟಮ್ಸ್ ಎಲ್ಲ ಏನಿದೆ ಮಾಡಿದೀನಿ ಅಂತ ಅರ್ಥ. ಸೊ ಇನ್ಯಾವ್ದು ಇನ್ಕಮ್ ಇಲ್ಲ. ಸೊ ಇಷ್ಟೇ ಇನ್ಕಮ್ ಇರೋದು. ಈಗ ನೀವೇನ್ ಮಾಡಿ ಅಂದ್ರೆ ಇಷ್ಟು ಇನ್ಕಮ್ ಅನ್ನ ನಾವು ಟೋಟಲ್ ಮಾಡ್ಕೊಳ್ತೀನಿ. ಸೊ ಟೋಟಲ್ ಮಾಡ್ಕೊಟ್ರೆ ನನಗೆ ಎಷ್ಟು ಬರ್ತಪ್ಪ ಅಂದ್ರೆ 1,20,000 ಪ್ಲಸ್ 3,50,000 ಪ್ಲಸ್ 5,10,000 ಪ್ಲಸ್ 1,92,000 ಇಷ್ಟು ನಾವು ಟೋಟಲ್ ಮಾಡಿದ್ರೆ, ಸೊ ನಮಗೆ ಅಮೌಂಟ್ ಅನ್ನ ಟೋಟಲ್ ಮಾಡಿದ್ರೆ 11,72,000 ಬರುತ್ತೆ. ಸೊ 11,72,000 ಏನಿದೆ, ದಿಸ್ ಈಸ್ ವಾಟ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ದಿಸ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಇನ್ಕಮ್ ಫ್ರಮ್ ಆಲ್ ದಿ ಏಡ್ಸ್ ಬಿಫೋರ್ ಡಿಡಕ್ಟಿಂಗ್ ಡಿಡಕ್ಷನ್ಸ್ ಅನ್ನ ಡಿಡಕ್ಟ್ ಮಾಡೋದಕ್ಕೂ ಮುಂಚೆ ಬರ್ತಕ್ಕಂಥದ್ದೆಲ್ಲ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ನಮ್ಮ ಹತ್ರ 4 ಇಂದ ಇನ್ಕಮ್ ಇದೆ. ಆ 4 ಇಂದ ಇನ್ಕಮ್ ಅನ್ನ ಅವರೇ ಕಾಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ಟೋಟಲ್ ಮಾಡ್ಕೊಂಡ್ರೆ ನನಗೆ ಗ್ರಾಸ್ ಟೋಟಲ್ ಇನ್ಕಮ್ ಬಂತು. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U. ಅಂಡರ್ ಸೆಕ್ಷನ್ 80C ಇಂದ ಹಿಡಿದು 80U ವರೆಗೂ ನಾವು ಡಿಡಕ್ಷನ್ಸ್ ಏನ್ ಬರುತ್ತೆ ಆ ಡಿಡಕ್ಷನ್ಸ್ ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಯಾವ್ದೆಲ್ಲ ಕೊಟ್ಟಿರ್ತಾರೆ ಅದನ್ನ ನಾವು ಲೆಸ್ ಮಾಡ್ತಾ ಹೋಗೋಣ. ಸೊ 1 by 1 ನೋಡ್ತಾ ಹೋದ್ರೆ, ಸೊ ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿಗೆ ನಾವು ಪೇಮೆಂಟ್ ಅನ್ನ ಮಾಡಿದೀನಿ ಅಂತ. ಸೊ ಈ ಮೇಕ್ಸ್ ದ ಪೇಮೆಂಟ್ ಟುವರ್ಡ್ಸ್ ಫಸ್ಟ್ ಒನ್ ಹೇಳುತ್ತೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 80C ಪ್ರಕಾರ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ 20,000 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಪ್ರಕಾರ, ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಿದೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಪೇಮೆಂಟ್ ಮಾಡಿದ್ದಾರೆ, ಸೊ ಇದು ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ಗೆ ಇರ್ತಕ್ಕಂಥದ್ದು. ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಮೌಂಟ್ ತಗೋಬೇಕಾದ್ರೆ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಅವರು ಪೇಮೆಂಟ್ ಮಾಡೋದು ಎಷ್ಟಪ್ಪ ಅಂದ್ರೆ 20,000 ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಎಷ್ಟಪ್ಪ ಯಾಸ್ ಪರ್ ದಿ ಲಾ ಪ್ರಕಾರ ಅಂದ್ರೆ 1,50,000. ಸೊ ಇದು ನೋಡಬೇಕು ನೀವು ಕ್ವಶನ್ಸ್ ಅನ್ನ ಕರೆಕ್ಟಾಗಿ ಅಬ್ಸರ್ವ್ ಏನು ಪ್ರೀಮಿಯಂ ಮೊತ್ತ ಇರೋದು 20,000. ಸೊ ಅಂಡರ್ ಸೆಕ್ಷನ್ 80C ನಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅಂದ್ರೆ 1,50,000 ಇರುತ್ತೆ. ಇವೆರಡರಲ್ಲಿ ನೀವು ಯಾವ್ದು ತಗೋಬೇಕು ಅಂದ್ರೆ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ 20,000 ಮತ್ತೆ 1,50,000. ಸೊ ಇದು 1,50,000 ಎಲ್ಲೂ ಕ್ವಶನ್ ಅಲ್ಲಿ ಕೊಡಲ್ಲ, ಇದು ನಿಮಗೆ ಗೊತ್ತಿರಬೇಕು. ಅಂಡರ್ ಸೆಕ್ಷನ್ 80C ನಲ್ಲಿ ಗರಿಷ್ಠ ಲಿಮಿಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ LIC ಪ್ರೀಮಿಯಮ್ 1,50,000. ನೀವು ಎಷ್ಟು ಪ್ರೀಮಿಯಂ ಪೇಮೆಂಟ್ ಮಾಡಿದ್ರ ಮ್ಯಾಕ್ಸಿಮಮ್ ಲಿಮಿಟ್ 1,50,000. ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ತಗೋಬೇಕು. ಈಗ 20 ಮತ್ತೆ 1,50,000 ನ ಕಂಪೇರ್ ಮಾಡಿದ್ರೆ 20,000 ಈಸ್ ಲೋಯರ್. ಸೊ ನಾನು 20,000 ಡಿಡಕ್ಷನ್ಸ್ಗೆ ತಗೊಂಡಿರ್ತಕ್ಕಂಥದ್ದು. ಅದೇ ತರ ಎರಡನೇದು ಬಂದ್ರೆ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಕೊಟ್ಟಿದ್ದಾರೆ. ನೋಡಿ ಯಾರಿಗೆ ನೀವು ಡೊನೇಷನ್ಸ್ ಕೊಡ್ಲಿ, ಎಕ್ಸ್ಪೆಷಲಿ ಸೆಂಟ್ರಲ್, ಸ್ಟೇಟ್ ಅಂಡ್ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂತ ಏನಾದ್ರು ಡೊನೇಷನ್ಸ್ ಅನ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಸೊ ಅಂಡರ್ ಸೆಕ್ಷನ್ 80G ನಲ್ಲಿ ಡಿಡಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ನಲ್ಲಿ ಡಿಡಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ. ದಟ್ ಈಸ್ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್
ರಿಲೀಫ್ ಫಂಡ್ಗೆ ಡೊನೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ಡೊನೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ 18,000 ಡೊನೇಷನ್ ಮಾಡ್ತಾ ಇದ್ದಾರೆ. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರೈಮ್ ಮಿನಿಸ್ಟರ್ಗೆ ನೀವು ಡೊನೇಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 100% ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. 100% ಅಂತ ಹೇಳಿದ್ರೆ ನೀವು ಎಷ್ಟು ಪೇಮೆಂಟ್ ಮಾಡ್ತಾ ಇರೋದು, 18,000 ಡೊನೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು 18,000 ಕೂಡ ನೀವು ಡಿಡಕ್ಷನ್ಸ್ ಅನ್ನ ತಗೋಬಹುದು. ಯಾವಾಗ ಅಂದ್ರೆ ನೀವು ನ್ಯಾಷನಲ್ಲು, ಸೆಂಟ್ರಲ್ಲು, ಸ್ಟೇಟು, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ಗೆ ನೀವು ಡೊನೇಷನ್ ಮಾಡಿದ್ರೆ ನೀವು ಎಷ್ಟು ಡೊನೇಷನ್ ಮಾಡ್ತೀರೋ ಅಷ್ಟು ಅಮೌಂಟ್ ಡಿಡಕ್ಷನ್ಸ್ ಅನ್ನ ತಗೋಬಹುದು. ನೀವು 50,000 ಡೊನೇಷನ್ ಮಾಡಿದ್ರೆ 50,000 ಫುಲ್ ನೀವು ಡಿಡಕ್ಷನ್ಸ್ ಅನ್ನ ತಗೋಬಹುದು ಅಂತ ಹೇಳುತ್ತೆ. ಸೊ ದಟ್ ಈಸ್ ಸೆಕೆಂಡ್ ಒನ್ ಇರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಹೇಳುತ್ತೆ, ಇಂಟ್ರೆಸ್ಟ್ ಆನ್ ಎಜುಕೇಶನಲ್ ಲೋನ್ ಫಾರ್ ಇಸ್ ಸನ್ 9,500 ಕೊಟ್ಟಿದ್ದಾರೆ. ಅಂದ್ರೆ ಸೊ ಆ ಒಬ್ಬ ವಿವೇಕ್ ಏನಿದ್ದಾನೆ, ಅವನ ಮಗನ ಒಂದು ಹೈಯರ್ ಎಜುಕೇಶನ್ ಪರ್ಪಸ್ಗೋಸ್ಕರ ಏನ್ ಸಾಲ ತಗೊಂಡಿದ್ದಾನೆ ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ನೋಡಿ, ಸೊ ಆ ಏನು ಹೈಯರ್ ಎಜುಕೇಶನ್ ಲೋನ್ ತಗೊಂಡಿದ್ದಾನೆ ಆ ಒಂದ್ರ ಮೇಲೆ ಇಂಟ್ರೆಸ್ಟ್ ಅನ್ನ ಕಟ್ತಕ್ಕಂಥದ್ದು ಅಂಡರ್ ಸೆಕ್ಷನ್ 80E ನ ಅಂಡರ್ ಅಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಎಕ್ಸಂಪ್ಷನ್ಸ್ ಇದೆ. ಎಂಟೈರ್ ಅಮೌಂಟ್ ಅನ್ನ ಡಿಡಕ್ಷನ್ಸ್ ಆಗಿ ನೀವು ತಗೋಬಹುದು ಅಂತ ರೂಲ್ ಹೇಳುತ್ತೆ. ಹಾಗಾಗಿ ಮೂರನೇ ಪಾಯಿಂಟ್ ಏನಿದೆ, ಸೊ ಆ ಮೂರನೇ ಪಾಯಿಂಟ್ ಅಲ್ಲಿ ಸೊ ಇಂಟ್ರೆಸ್ಟ್ ಆನ್ ಎಜುಕೇಶನಲ್ ಲೋನ್ ಫಾರ್ ಈಸ್ ಸನ್. ಸೊ ಇದು ಬರ್ತಕ್ಕಂಥದ್ದು ಯಾವ ಸೆಕ್ಷನ್ ಅಲ್ಲಿ ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ನ ಅಂಡರ್ ಅಲ್ಲಿ ಇಂಟ್ರೆಸ್ಟ್ ಆನ್ ಹೈಯರ್ ಎಜುಕೇಶನ್ ಮೇಲೆ ಲೋನ್ ಅನ್ನ ತಗೊಂಡ್ರೆ ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಏನ್ ಪೇಮೆಂಟ್ ಮಾಡ್ತಾರೆ ಅಷ್ಟು ಅಮೌಂಟ್, ಎಂಟೈರ್ ಅಮೌಂಟ್, ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ, ಎಷ್ಟು ಅಮೌಂಟ್ ಅನ್ನು ನೀವು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಾ ಎಂಟೈರ್ ಅಮೌಂಟ್ ಇಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂತ ಹೇಳತಕ್ಕಂಥದ್ದು. ನಾಲ್ಕನೇ ಪಾಯಿಂಟ್ ಹೇಳ್ತಾ ಇದೆ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇಮೆಂಟ್ ಮಾಡ್ತಾ ಇದ್ರೆ 1,50,000 ಇದೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಒಂದು ಕ್ವಶನ್ಸ್ ಅಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಏನ ಕೊಟ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ನಲ್ಲಿ ಅದಕ್ಕೆ ಡಿಡಕ್ಷನ್ಸ್ ಇರ್ತಕ್ಕಂಥದ್ದು. ದಟ್ ಈಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಹೆಲ್ತ್, ಅವನ ಹೆಲ್ತ್ ಮೇಲೆನೆ ಪ್ರೀಮಿಯಂ ಕಟ್ಟಿದ್ದಾರೆ. ಸೊ ಇಲ್ಲಿ ತಗೋಬೇಕಾ ನೋಡಿ, ಅವನು ಪೇಮೆಂಟ್ ಮಾಡಿರೋ ಅಮೌಂಟ್ ಎಷ್ಟಪ್ಪ ಅಂದ್ರೆ 1,50,000 ಅವ್ರು ಪೇಮೆಂಟ್ ಮಾಡಿರೋ ಅಮೌಂಟ್. ಸೊ ಆಸ್ ಪರ್ ದಿ ಲಾ ಪ್ರಕಾರ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಸೊ 25,000 ಈಸ್ ಅ ಮ್ಯಾಕ್ಸಿಮಮ್ ಲಿಮಿಟ್ ಇರ್ತಕ್ಕಂಥದ್ದು. ಅಂದ್ರೆ ಸೊ ಮಿಸ್ಟರ್ ವಿವೇಕ್ ಏನಿದ್ದಾರೆ ಅವರು 1,50,000 ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಬಟ್ ಅಂಡರ್ ಸೆಕ್ಷನ್ 80D ಪ್ರಕಾರ ಹೋದ್ರೆ, ಓಕೆ, ಸೊ ಯಾರು ಅಂಡರ್ ಸೆಕ್ಷನ್ 80D ಪ್ರಕಾರ ಹೋದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ 25,000 ಮಾತ್ರನೇ ಅವರು ಮ್ಯಾಕ್ಸಿಮಮ್ ಲಿಮಿಟ್. ನೀವು 25,000 ವರೆಗೂ ಡಿಡಕ್ಷನ್ಸ್ ಅನ್ನ ತಗೋಬಹುದು ಅಂತ ಹೇಳುತ್ತೆ. ಹಾಗಾಗಿ ಈಗ ಅವ್ರು ಪೇಮೆಂಟ್ ಮಾಡೋದು 1,50,000, ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 2,50,000, ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 25,000. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ, ಆ 25,000 ಏನ್ ಕಡಿಮೆ ಇದೆ, 25,000 ಈಸ್ ಓನ್ಲಿ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಇದು 4 ಡಿಡಕ್ಷನ್ಸ್ ಬಗ್ಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಈ ಎಲ್ಲಾ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಿ. ಸೊ ಎಲ್ಲಾ ಡಿಡಕ್ಷನ್ಸ್ ಅನ್ನ ನೀವು ಲೆಸ್ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥ ಅಮೌಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟೋಟಲ್ ಇನ್ಕಮ್. ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಬೇಕಾದ್ರೂ ಕರಿಬಹುದು ಅಥವಾ ಟೋಟಲ್ ಇನ್ಕಮ್ ಅಂತ ಬೇಕಾದ್ರೂ ಕರಿಬಹುದು. ಸೊ ಲೆಸ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ ಈಗ 11,72,000 ಅಲ್ಲಿ 11,72,000 ಅಲ್ಲಿ ಮೈನಸ್ 20,000 ಮೈನಸ್ 18,000 ಮೈನಸ್ 9,500 ಮೈನಸ್ 25,000 ಇಷ್ಟನ್ನ ನೀವು ಲೆಸ್ ಮಾಡಿದ್ರೆ ಸೊ ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಬರುತ್ತಪ್ಪ ಅಂದ್ರೆ ಸೊ 10,99,500 rupees ಇಸ್ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇದು ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ 10,99,500. ಸೊ ಈಗ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಿದೀವಿ. ಸೊ ನೆಕ್ಸ್ಟ್ ನಾವ್ ಇನ್ನೇನ್ ಮಾಡ್ಬೇಕು ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿಯನ್ನು ಮಾಡಬೇಕು. ಸೊ ಇಷ್ಟು ಆನ್ಸರ್ ಬರೀ ಟೋಟಲ್ ಇನ್ಕಮ್ಗೆ ಇರ್ತಕ್ಕಂಥದ್ದು. ಸೊ ಇನ್ಕಮ್ ಫ್ರಮ್ ಆಲ್ ದಿ ಏಡ್ಸ್ ಟೋಟಲ್ ಮಾಡ್ಕೊಳ್ಳಿ, ನಿಮಗೆ GTI ಸಿಗುತ್ತೆ.
ಸೊ ಅದ್ರಲ್ಲಿ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡ್ಕೊಳ್ಳಿ. 80C to 80U ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಸಿಗುತ್ತೆ. ಒನ್ಸ್ ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ನೋಡಿ, ನೀವು ಈಗ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ನೀವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಟೋಟಲ್ ಇನ್ಕಮ್ ಮೇಲೆನೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಕ್ವಶನ್ ಅಲ್ಲಿ ಕೊಟ್ಟಿರೋದು ಮಿಸ್ಟರ್ ವಿವೇಕ್ ಈಸ್ ಅನ್ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ನಿಮಗೆ ಟ್ಯಾಕ್ಸ್ ಲ್ಯಾಬ್ ರೇಟ್ ನಿಮಗೆ ಗೊತ್ತಿರಬೇಕು. ಸೊ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ ಇನ್ಕಮ್ ಮೇಲೆನೆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಟ್ಯಾಕ್ಸ್ ಲ್ಯಾಬ್ ಏನ್ ಹೇಳುತ್ತೆ ಅಂದ್ರೆ ಅಪ್ ಟು ಟ್ಯಾಕ್ಸ್ ಲಯಬಿಲಿಟಿ ಏನ್ ಹೇಳುತ್ತೆ ಅಂದ್ರೆ ಅಪ್ ಟು 2,50,000 ಟ್ಯಾಕ್ಸ್ ಈಸ್ ನಿಲ್. ಯಾವುದೇ ತರದ ಟ್ಯಾಕ್ಸ್ ಇಲ್ಲ. ಅಪ್ ಟು 2,50,000 ವರೆಗೂ ಕೂಡ ಯಾವುದೇ ತರದ ಟ್ಯಾಕ್ಸ್ ಅನ್ನ ಕಟ್ಟೋ ಆಗಿಲ್ಲ ಇಂಡಿವಿಜುವಲ್ ಪರ್ಸನ್. ನೆಕ್ಸ್ಟ್ 2,50,000 ಇಂದ 5,00,000 ವರೆಗೂ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಪ್ಪ ಅಂದ್ರೆ 2,50,000 ಇಂದ 5,00,000 ವರೆಗೂ ಅಟ್ 5% ಅನ್ನ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. 5% ಟ್ಯಾಕ್ಸ್ ಕಟ್ಟಬೇಕು. ಈಗ 2,50,000 to 5,00,000 ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಇನ್ ಬಿಟ್ವೀನ್ ದೀಸ್ 2,50,000 ಇಂದ 5,00,000 ಅಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಸೊ 2,50,000 ಇಂದ 5,00,000 ಅಂದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 2,50,000 rupees ಬರುತ್ತೆ. ಸೊ 2,50,000 to 5,00,000 ಅಂದ್ರೆ 2,50,000 ಬರುತ್ತೆ. ಅಂದ್ರೆ 2,50,000 ಇಂದ 5,00,000 ಅಂದ್ರೆ ಎಷ್ಟು ಅಮೌಂಟ್ ಇದೆ? 2,50,000 ಇದೆ. ಸೊ ಇದ್ರ ಮೇಲೆ ನೀವು 5% ಅನ್ನ ಮಾಡ್ಕೋಬೇಕು. 2,50,000 ಮೇಲೆ ನೀವು 5% ಅನ್ನ ಮಾಡಿದ್ರೆ ನಮಗೆ 12,500 ಬರುತ್ತೆ. 5% ಟ್ಯಾಕ್ಸ್ ಅಷ್ಟೇ ಕಟ್ಟಬೇಕು 2,50,000 ಇಂದ 5,00,000 ವರೆಗೂ. ಸೊ ಈಗ ನೀವು 5,00,000 ಇಂದ ಹಿಡಿದು 5,00,000 to 10,00,000 ವರೆಗೂ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಪ್ಪ ಅಂತ ಹೇಳಿದ್ರೆ 20% ಟ್ಯಾಕ್ಸ್ ಅನ್ನ ಕಟ್ಟಬೇಕು 5,00,000 to 10,00,000. ಸೊ ನಮ್ಮ ಒಂದು ಟೋಟಲ್ ಇನ್ಕಮ್ ಇರೋದು 10,00,000 ಗಿನ್ನ ಜಾಸ್ತಿ ಇದೆ. ಸೊ ಹಾಗಾಗಿ 10,00,000 ವರೆಗೂ ನಾನು 20% ಕಟ್ಟಬೇಕಾಗುತ್ತೆ. ಸೊ ಈಗ 5,00,000 ಇಂದ 10,00,000 ಅಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ 5,00,000 rupees ಬರುತ್ತೆ. ಈ 5,00,000 rupees ಮೇಲೆ ಸೊ ನಾವು 20% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. 20% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಸೊ ಈ 5,00,000 ಮೇಲೆ ನಾವು 20% ಅನ್ನ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,00,000 rupees ನಮಗೆ ಟ್ಯಾಕ್ಸ್ ಅಮೌಂಟ್ ಬರುತ್ತೆ. ಇನ್ನ 10,00,000 ಮೇಲೆ ಎಷ್ಟೇ ಇರಲಿ, ಸೊ ನಿಮ್ಮ ಹತ್ರ 10,00,000 ಮೇಲೆ ಎಷ್ಟೇ ಇನ್ಕಮ್ ಅಂದ್ರೂ ಅಬೌವ್ 10,00,000 ಏನೇ ಇದ್ರು ಕೂಡ ನೀವು 30% ಆಫ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಈಗ ಅಬೌವ್ 10,00,000 ಮೇಲೆ ಎಷ್ಟಿದೆ ಅಂದ್ರೆ ನನ್ನ ಇನ್ಕಮ್ ಇರೋದು 10,99,500 ಅಂದ್ರೆ 10,00,000 ಮೇಲೆ ಎಷ್ಟು ಇನ್ಕಮ್ ಇದೆಯಪ್ಪ ಅಂತ ಹೇಳಿದ್ರೆ 99,500 ಮಾತ್ರನೇ ಎಕ್ಸ್ಟ್ರಾ ಇರ್ತಕ್ಕಂಥದ್ದು. 10,00,000ಕ್ಕಿಂತ ಜಾಸ್ತಿ ಇರೋದು. ಸೊ 99,500 rupees ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ 30% ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ 99,500 ಮೇಲೆ 30% ಅನ್ನ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ 29,850 rupees ಬರುತ್ತೆ. 29,850 ಬರುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಅಲ್ಲಿ ಏನಾದ್ರು ರಿಬೇಟ್ ಬಗ್ಗೆ ಹೇಳಿದ್ರೆ ಲೆಸ್ ಮಾಡ್ಕೋಬೇಕು. ಸೊ ಯಾವುದೇ ತರದ ರಿಬೇಟ್ ಬಗ್ಗೆ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನನ್ನ ಇನ್ಕಮ್ ಕ್ರೋಸ್ ಟುಗೆದರ್ ಕ್ರಾಸ್ ಆಗಿಲ್ಲ, ಹಾಗಾಗಿ ಸರ್ಚಾರ್ಜ್ ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ನೀವೇನ್ ಮಾಡಿ ಅಂದ್ರೆ ಈ ಅಮೌಂಟ್ಗೆ ಸೊ ಇಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಈ ಟೋಟಲ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಟೋಟಲ್ ಮಾಡ್ಕೊಂಡ್ರೆ ನಮಗೆ 1,42,350 ಬರುತ್ತೆ. ಸೊ ಈ 1,42,350 ಮೇಲೆ ನೀವೇನ್ ಮಾಡಿ ಅಂದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅನ್ನ ಆಡ್ ಮಾಡಬೇಕು. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅನ್ನ ಆಡ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಅಟ್ 4% ನ ಆಡ್ ಮಾಡಬೇಕು. ಯಾವ್ದ್ರ ಮೇಲೆ ಅಂದ್ರೆ 1,42,350 ಏನಿದೆ ಇದ್ರ ಮೇಲೆ ನೀವು 4% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಸೊ 1,42,350 ಇಂಟು 4% ಅನ್ನ ಮಾಡಿದ್ರೆ ನನಗೆ ಎಷ್ಟು ಬರ್ತಪ್ಪ ಅಂದ್ರೆ 5,694 rupees ನನಗೆ ಸಿಗುತ್ತೆ. 5,694 ಬರುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಸೊ ಆ ಟೋಟಲ್ ಅಮೌಂಟ್ಗೆ ನೀವು ಹೆಲ್ತ್ ಅಂಡ್ ಎಜುಕೇಶನ್ ಆಡ್ ಮಾಡಿದಾಗ ಸೊ ಇವೆರಡು ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,42,000
1,42,350 ಪ್ಲಸ್ 5,694 ಎರಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬರ್ತಕ್ಕಂಥ ಅಮೌಂಟು ಎಷ್ಟಪ್ಪ ಅಂತ ಹೇಳಿದ್ರೆ ಸೊ 1,48,044 ರುಪೀಸ್ ನಮ್ಗೇನು ಬರುತ್ತೆ. ದಿಸ್ ಈಸ್ ವಾಟ್ ಟ್ಯಾಕ್ಸ್ ಲಯಾಬಿಲಿಟಿ ಅಂತ ಕರಿತೀವಿ. ಇದನ್ನ ನಾವು ಟ್ಯಾಕ್ಸ್ ಲಯಾಬಿಲಿಟಿ, ಟೋಟಲ್ ಟ್ಯಾಕ್ಸ್ ಲಯಾಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ದಿಸ್ ಇಸ್ ಟೋಟಲ್ ಟ್ಯಾಕ್ಸ್ ಲಯಾಬಿಲಿಟಿ. ಸೊ ಇದು ಈ ಒಂದು ಕ್ವಶನ್ ನಂಬರ್ 11 2024 ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಗೆ ಆನ್ಸರ್. ಸೊ ಈ ಒಂದು ಆನ್ಸರ್ಸ್ ಅಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಆನ್ಸರ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.